ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನೀವು ವಿಡಿಯೋ ನೋಡಿದ ನಂತರ ನಿಮಗೂ ಅನ್ಸುತ್ತೆ ಅಳಿದು ಉಳಿದವರು ಕಂಡಂತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಂದು ರೆಸಾರ್ಟು, ಅದರಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲು, ಅದರಲ್ಲಿ 3 ಜನ ಈಜಾಡ್ತಾ ಇದ್ದಾರೆ. ನೋಡ್ತಾ ನೋಡ್ತಾ ಯಾರೋ ಒಬ್ರು ಅಲ್ಲಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಕೈಕಾಲು ಹೊಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಇನ್ನೊಬ್ರು ಹೋಗ್ತಾರೆ ಅವರನ್ನ ಬಚಾವ್ ಮಾಡ್ಬೇಕಂತ. ಅವ್ರನ್ನ ಹಿಡ್ಕೊಂಡು ಇಬ್ರು ಕೈಕಾಲು ಅಲ್ಲಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಇನ್ನೊಬ್ರು ಇದ್ದವ್ರು ಹೋಗ್ತಾರೆ, ಕೈಕಾಲು ಅಲ್ಲಾಡಿಸೋರು ಅವ್ರನ್ನ ಹಿಡಿತಾರೆ. ಆಗ 3 ಜನ ಅದೇ ನೀರಲ್ಲಿ ಪ್ರಾಣ ಬಿಡ್ತಾರೆ. ಇದು ಎಲ್ಲಿ ನಡೆದಿದ್ದು ಅಂತ ಹೇಳಿದ್ರೆ ಇದು ಮಂಗಳೂರಿನಲ್ಲಿ ನಡೆದಂಥದ್ದು. ರೆಸಾರ್ಟಿನ ಸ್ವಿಮ್ಮಿಂಗ್ ಪೂಲ್. ಎಷ್ಟು ಗಂಟೆಗೆ ನಡೆದಿದೆ ಅಂದ್ರೆ ಇವತ್ತು ಬೆಳಗ್ಗೆ 10 ಗಂಟೆಗೆ. 10 ಗಂಟೆಗೆ ನಡೆದಿದೆ. ಯಾರೂ ನೋಡ್ಲಿಲ್ಲಪ್ಪ. ಯಾರಾದ್ರೂ ಇವ್ರನ್ನ ಬಚಾವ್ ಮಾಡ್ಬೋದಿತ್ತಲ್ಲ. ಸ್ವಿಮ್ಮಿಂಗ್ ಪೂಲ್ ಇಷ್ಟು ಚಿಕ್ಕದಿದೆ, ನೀರಿಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಯಾಕೆ ಯಾರಿಗೂ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇದು ಒಂದು ದುರಂತ. ಏನಂತ ಹೇಳಿದ್ರೆ ಇತ್ತೀಚೆಗೆ ಬೇಕಾದಷ್ಟು ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಎಲ್ಲ ಆಗ್ತವೆ. ಎಲ್ಲನೂ ಸ್ಪೆಷಾಲಿಟಿ ಬೇಕಂತ ಹೇಳಿ ಎಲ್ಲನೂ ಮಾಡ್ತಾರೆ. ಆದಷ್ಟು ಈ ವೀಕೆಂಡಿಗೆ ಬರಲಿ ಅಂಥೇಳಿ ಸ್ವಿಮ್ಮಿಂಗ್ ಪೂಲ್ ಇಡ್ತಾರೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಹೋಗೋ ಮೊದಲು ಸ್ವಿಮ್ಮಿಂಗ್ ಪೂಲಲ್ಲಿ ಹೇಗೆ ಬಳಸಬೇಕು, ಯಾವ ಜಾಗದಲ್ಲಿ ಆಳ ಜಾಸ್ತಿ ಇದೆ, ಎಲ್ಲಿ ಆಳ ಕಡಿಮೆ ಇದೆ, ಈಜು ಬರಲಾರ್ದವರು ಎಲ್ಲಿ ನಿಂತ್ಕೋಬೇಕನ್ನು ಹೇಳೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡೋದಿರ್ಬೋದು, ಅಥವಾ ಮಾರ್ಕೆಟಿಂಗ್ ಮಾಡೋದಿರ್ಬೋದು, ಅಥವಾ ಬೇಗನೆ ರೂಮ್ ಬುಕ್ಕಿಂಗ್ ಆಗುವುದಿರ್ಬೋದು, ಅದ್ರ ಹಿಂದೆ ಬಿದ್ದಿರ್ತಾರೆ. ಬಿಟ್ರೆ ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ಇಲ್ಲಿ ಗಮನಕ್ಕೆ ತಗೊಳ್ಳೋದು ಅನ್ನೋಕೆ ಇವತ್ತು ಎಕ್ಸಾಂಪಲ್. ಯಾಕಂದ್ರೆ ಬೆಳಗ್ಗೆ 10 ಗಂಟೆಗೆ ಆಗುತ್ತೆ. 10 ಗಂಟೆ ಅಂದ್ರೆ ಯಾರು ಇರುವುದಿಲ್ಲ. ಒಂದು ರೆಸಾರ್ಟು, ಒಂದು ಹೋಟ್ಲ್ ಅಂದ್ರೆ ಎಷ್ಟು ಜನ ತಿರ್ಗಾಡ್ತಾ ಇರೋದಿಲ್ಲ. ಆದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಕ್ಕಪಕ್ಕ ಯಾರೂ ಇರುವುದಿಲ್ಲ. ಒಬ್ಬರು ಲೈಫ್ ಗಾರ್ಡ್ ಆದ್ರೂ ಇರುವುದಿಲ್ಲ. ಅದೆಲ್ಲದಕ್ಕಿಂತ ದುರಾದೃಷ್ಟ ಅಂತ ಹೇಳಿದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಅಂದ ಕೂಡಲೇ ಏನು ಒಂದು ಭಾಗದಲ್ಲಿ ತುಂಬಾ ಕಡಿಮೆ ಆಳ ಇರುತ್ತೆ. ಅಂದ್ರೆ ಈಜ್ ಬರಲಾರ್ದವರು ಸುಮ್ಮನೆ ಅಲ್ಲಿ ನೀರಲ್ಲಿ ನಿಂತ್ಕೊಳ್ಳೋದಕ್ಕೋ ಅಥವಾ ಕೈಕಾಲು ಹೊಡೆಯೋದು ಪ್ರಾಕ್ಟೀಸ್ ಮಾಡೋದಕ್ಕೋ ಇರುತ್ತೆ. ಹಾಗೆ ಮುಂದೆ ಹೋಗ್ತಾ ಒಂದು ಮೂಲೆಯಲ್ಲಿ ತುಂಬಾ ಡೀಪ್ ಜಾಸ್ತಿ ಇರುತ್ತೆ. ಯಾರಾದ್ರೂ ಅಂತ ಹೇಳಿದ್ರೆ ಮೇಲ್ ನಿಂತ್ರ ಇಳಿತಾರೋ ಅಥವಾ ಜಂಪ್ ಹೊಡಿತಾರೋ, ಈ ರೀತಿ ಇಂಥವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಆಳ ಜಾಸ್ತಿ ಇಟ್ಟಿರ್ತಾರೆ. ಅಲ್ಲಿ ಎಲ್ಲ ಕಡೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನಂತ ಹೇಳಿದ್ರೆ ಮೀಟರ್ ಅಂದ್ರೆ ಅಳತೆ ಎಷ್ಟಿದೆ ಅಂತ ಬರ್ದಿರ್ತಾರೆ. ಆದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆ ರೀತಿ ಕಾಣಿಸೋದು. 3 ಜನ ಸ್ಟೂಡೆಂಟ್ಸು, ಅದರಲ್ಲೂ ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟು. ಇವರು ಅಂತ ಹೇಳಿದ್ರೆ ಒಂದು ವೀಕೆಂಡ್ ಅಂತ ಹೇಳಿ ಏನು ಮೈಸೂರಿನಿಂದ ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರಿಗೆ ಹೋದ ನಂತರ ಅಂತ ಹೇಳಿದ್ರೆ ಇವರು ಸ್ಟೇ ಮಾಡಿರ್ತಾರೆ. ಆ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡಿದವರು ಇವತ್ತು ಅಂತ ಹೇಳಿದ್ರೆ ಬೆಳಗ್ಗೆ ಸ್ವಿಮ್ಮಿಂಗ್ ಪೂಲಿಗೆ ಇಳಿತಾರೆ. 3 ಜನ ಇಳಿದಾದ ನಂತರ ಪಾಡಿಗೆ ತಾವು ಆ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಈಜಾಡ್ತಾ ಇದ್ದಾರೆ. ಈಜಾಡ್ತಾ ಇರುವತ್ತಿಗೆ ಹೀಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಜಾಡು ಇದ್ರಲ್ಲಿ ಅಂದ್ರೆ ನೀರು ಅಂದ್ಕೊಳ್ಳಿ ನಿಮ್ಗೆಲ್ಲ ಗೊತ್ತು, ನೀರು ಜಾಸ್ತಿ ಆಳ ಇದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದ್ಕೊಳ್ಳೆ ಏನಾಗುತ್ತೆ, ಅದನ್ನ ಗಮನಿಸಿದಂತ ಕಿರ್ಚಾಟ, ಯಾಕಂತ ಹೇಳಿದ್ರೆ ಆ ಕಿರ್ಚಾಟನ ಗಮನಿಸಿದಂತ ಇನ್ನೊಬ್ರು ಏನ್ ಮಾಡ್ತಾರೆ, ಅವರನ್ನ ಬಚಾವ್ ಮಾಡ್ಲಿಕ್ಕೆ ನೀವು ಬಚಾವ್ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ಬಿಡ್ತಾರೆ, ಅವ್ರು ಮೊದಲು ಒಂದು ಎಚ್ಚರ ವಹಿಸ್ಬೇಕಾಗಿತ್ತು. ಬಚಾವ್ ಮಾಡೋಕ್ಕಿಂತ ಮೊದಲು ತಾವು, ಯಾಕಂತ ಹೇಳಿದ್ರೆ ಯಾರು ಈಜಲ್ಲಿ ನೀರಲ್ಲಿ ಸಿಕ್ಕಾಕೊಂಡಿರ್ತಾರೆ ಅವ್ರು ಆಗ್ಲೇನೆ ಹೆದರಿ ಬಿಟ್ಟಿರ್ತಾರಂತೆ. ಇದನ್ನ ಈಜು ತಜ್ಞರು ಹೇಳ್ತಾರೆ. ಹೆದರಿದ ಕೂಡ್ಲೇನೆ ಏನಾದ್ರೆ ಕೈಕಾಲು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಯಾರಾದ್ರೂ ಬಚಾವ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಅವ್ರು ಏನ್ ಮಾಡ್ಬಿಡ್ತಾರಂತೆ, ಸಡನ್ ಆಗಿ ಅವ್ರನ್ನ ತಪ್ಕೊಳ್ತಾರಂತೆ. ಒಂದ್ ವೇಳೆ ಯಾರು ಬಚಾವ್ ಮಾಡ್ಲಿಕ್ಕೆ ಹೋದ್ರು ನೋಡಿ ಕೈಕಾಲು ಒಂದ್ ವೇಳೆ ಈ ಬಡಿತಾ ನೋಡಿ, ಅವ್ರೇನಾದ್ರೂ ಹೋಗಿ ಹತ್ರಕ್ಕೆ ಹೋಗಿ ಅಂತ ಹೇಳಿದ್ರೆ ಅವ್ರ ಕೂದಲು ಅಥವಾ ಇನ್ನೊಂದು ದೂರದಿಂದ ಹಿಡಿದಿದ್ರೆ ಇವ್ರನ್ನ ತಪ್ಕೊಳ್ಳೋ ಸಮಯ ಇರ್ಲಿಲ್ಲ. ಅವ್ರು ಕಿರ್ಚಾಡ್ತಾ ಇರ್ತಾರೆ. ಅವಾಗ ಇನ್ನೊಬ್ರು ಯಾರು ಈಜು ಅಲ್ಲಿ ಇರ್ತಾರೆ ಅಂದ್ರೆ ಅವ್ರ ಸ್ನೇಹಿತರೆ, ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಬಚಾವ್ ಮಾಡ್ಲಿಕ್ಕೆ ಹೋದಾಗ ಇಬ್ರು ಸೇರಿ, ಸೊ ಇದೇನಂತ ಹೇಳಿದ್ರೆ ಒಟ್ಟಾರೆ 3 ಜನ ಅದೇ ನೀರಲ್ಲಿ ಬೀಳ್ತಾರೆ. ಬಿದ್ದು ಪ್ರಾಣ ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇದಿಷ್ಟು CCTVಗೆ ರೆಕಾರ್ಡಿಂಗ್ ಆಗಿದೆ. ಯಾಕಂದ್ರೆ CCTVಗಂತೂ ಜೀವ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಂದ್ರೆ ಎಷ್ಟು ನಿರ್ಲಕ್ಷ್ಯ, ಎಷ್ಟು ಬೇಜವಾಬ್ದಾರಿ. ಒಬ್ಬ ವ್ಯಕ್ತಿನ ಕೂರಿಸಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರೆಸಾರ್ಟು ಅಥವಾ ಒಂದು ಹೋಮ್ ಸ್ಟೇ ಬುಕ್ಕಿಂಗ್ ಮಾಡ್ತಾರಲ್ಲ, ಸ್ವಿಮ್ಮಿಂಗ್ ಪೂಲ್ ಇದ್ದಾಗ ಒಂದು ಕ್ಲಿಯರ್ ಆಗಿ ಹೇಳ್ಬೋದಲ್ಲ ಇವ್ರಿಗೆ, ಈ ರೀತಿ ಬಂದಾಗ ಹೀಗಿರ್ಬೇಕು, ಈ ರೀತಿ ನಿಮ್ಗೆ ಈಜು ಬರಲಿಲ್ಲ ಅಂದ್ರೆ ದಯವಿಟ್ಟು ನೀವು ಅಲ್ಲಿ ಈಜಲಿಕ್ಕೆ ಹೋಗಬೇಡಿ, ದಯವಿಟ್ಟು ದೂರ ಇರಿ. ಒಂದು ವೇಳೆ ಈ ರೀತಿಯ ಸಮಸ್ಯೆಗಳಾಯ್ತಂದ್ರೆ ದಯವಿಟ್ಟು ನೀವು ಯಾರು ಬಚಾವ್ ಮಾಡ್ತೀರಾ ಅವರು ದೂರದಿಂದ ಅವ್ರು ಹಿಡ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ಯಾಕೆಂದ್ರೆ ನೀರಲ್ಲಿ ಬಿದ್ದವನು ಧೈರ್ಯ ಕಳ್ಕೊಂಡಿದ್ರಿಂದ ಕೈಕಾಲು ಹೊಡಿತಿರ್ತಾನೆ. ಸಡನ್ ಆಗಿ ಬಚಾವ್ ಮಾಡ್ಲಿಕ್ಕೆ ಹೋದವನ್ನ
ಕೈಕಾಲು ಅವನ್ನ ಹಿಡ್ಕೊಳ್ತಾನೆ, ತಪ್ಕೊಂಡ್ಬಿಡ್ತಾನೆ. ತಪ್ಕೊಂಡಾಗ ಏನಾಗ್ಬಿಡುತ್ತೆ ಅಂದ್ರೆ ಇಬ್ರು ಸೇರಿ ನೀರಲ್ಲಿ ಹೋಗ್ತೀರಾ. ಆಗ ಇನ್ನೊಬ್ರು ಯಾರು ಬಚಾವ್ ಮಾಡ್ಲಿಕ್ಕೆ ಬಂದ್ರೆ ಈ ಸೇಮ್ ಘಟನೆ ಬೆಳಗ್ಗೆ 10 ಗಂಟೆಗೆ ನಡೆಯುತ್ತೆ. ಹೀಗಾಗಿ ಯಾಕಂತ ಹೇಳಿದ್ರೆ 3 ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸು, ಅದೂ ಫೈನಲ್ ಇಯರು, ತಂದೆ ತಾಯಿ ಎಷ್ಟು ಕನಸು ಕಟ್ಕೊಂಡಿರ್ತಾರ ಮಕ್ಕಳ ಮೇಲೆ. ಆಮೇಲೆ ಎಲ್ಲ ಯಾವ ಕಾಲೇಜಲ್ಲಿ, ಈ ಕಾಲೇಜಲ್ಲಿ ಸ್ಟಡಿ ಮಾಡಬೇಕು, ಆ ಕಾಲೇಜಲ್ಲಿ ಸ್ಟಡಿ ಮಾಡಿಸ್ಬೇಕು, ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅಡ್ಮಿಷನ್ ಮಾಡಿಸಿರ್ತಾರೆ. ನಿಮ್ಗೆಲ್ಲ ಗೊತ್ತು. ಇವತ್ತು ಅಬ್ಬಬ್ಬಾ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಎಷ್ಟು ಮಕ್ಕಳಿರ್ತಾರಂತ ಹೇಳಿ ಎಷ್ಟೊಂದು ಅವ್ರಿಗೆ ಒಂದು ಸಿಡಿಲ್ ಬಡ್ದಾಗ ಆಗಿರ್ಬೋದು. ಅದನ್ನು ಕೇವಲ ಏನಿಲ್ಲ, ಒಂದು ಮುಂಜಾಗ್ರತಾ ಕ್ರಮವಿಲ್ಲದಕ್ಕೋಸ್ಕರ, ಬೇರೆ ಏನೇನು ಅಲ್ಲ. ಇಲ್ಲಿ ಮುಂಜಾಗ್ರತಾ ಕ್ರಮ ಇದ್ದು ಬಿಟ್ರೆ ಈ ಸಮಸ್ಯೆಗಳೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಹೇಳೋದು, ಇವತ್ತಿನ ರೆಸಾರ್ಟ್ಗಳು ತಾವೇನು ಮುನ್ನೆಚ್ಚರಿಕೆ ತಗೊಳ್ಬೇಕು ಒಂದು ಮರ್ತು ಬಿಟ್ಟಿರ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಅನಿಸುತ್ತೆ. ಯಾಕಂದ್ರೆ ಇಲ್ಲ ಅವರು ಎಲ್ಲ ಈ ದೇಹನ ಎತ್ತಿದಾಗ, ಆ ಪರಿಸ್ಥಿತಿ ನೋಡಿದಾಗ, ವಿಡಿಯೋ ನೋಡಿದಾಗ ಅನಿಸುತ್ತೆ ಸುರಕ್ಷತಾ ಕ್ರಮ ಯಾವ ರೀತಿ ಇದೆ ಅಂತ ಹೇಳಿ. ಒಟ್ಟಾರೆಯಾಗಿ ಎಲ್ಲರೂ ಕಟ್ಟಿಸ್ತಾರೆ, ಎಲ್ಲ ಮಾಡ್ತಾರೆ, ಒಟ್ಟು ಎಲ್ಲರಿಗೂ ಬಿಸ್ನೆಸ್ ಆಗಬೇಕು, ವ್ಯಾಪಾರ ಆಗಬೇಕು. ಅದೇ ಆ ಪ್ರಾಣಗಳು ಎಷ್ಟು ಮುಖ್ಯ. ಇವತ್ತೇನ ಪಾಪ ಜೀವ ಎಲ್ಲ 3 ಜನ ಬಿಟ್ಟಿದ್ದಾರೆ, ಅವರ ತಂದೆ ತಾಯಿಗಳಿದ್ದಾರೆ, ಅವರಿಗಿದು ತುಂಬಲಾರ್ದ ನಷ್ಟ. ಯಾಕಂದ್ರೆ ಅವರೆಲ್ಲ ಮುಂದೆ ಇಂಜಿನಿಯರ್ ಆಗಿ ಈ ದೇಶದ ಅದ್ಭುತ ನಾಗರಿಕರಾಗಬೇಕಾದವರು ಕೇವಲ ಯಾವುದೋ ಒಂದು ಈ ರೀತಿಯ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ, ಅದನ್ನು ಯಾವುದೋ ನದಿ, ಕೆರೆ, ಸಮುದ್ರ ಅಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಈ ಘಟನೆ ನಡೀತಂದ್ರೆ ಇನ್ನೊಂದು ನಿಮಗೆ ಮುಂದೊಂದು ವಿಡಿಯೋ ಬರುತ್ತೆ. ಯಾಕಂದ್ರೆ ನೀವು ಈ ವಿಡಿಯೋದಲ್ಲಿ ಹೇಗೆ ಬಚಾವ್ ಮಾಡ್ಲಿಕ್ಕೆ ಹೋದವರು ಯಾವ ರೀತಿ ಅಂತ ಹೇಳಿದ್ರೆ 3 ಜನ ನೀರಲ್ಲಿ ಹೋಗ್ತಾರೆ ಅನ್ನೋದು ಈ ವಿಡಿಯೋ ತೋರಿಸಿದ್ರೆ, ಇನ್ನೊಂದು ವಿಡಿಯೋ ಇದೆ, ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ನೀರಲ್ಲಿ ಬಿದ್ದರೆ ಹೇಗೆ ಅವನ್ನ ತರಬೇಕು ಅನ್ನುವಂಥದ್ದೊಂದು ಡೆಮೋ ಇದೆ, ದಿನೇಶ್ ಕಾರ್ವಿ ಅವ್ರದ್ದು. ದಯವಿಟ್ಟು ನೋಡಿ. ಮುಂದಾದರೂ ರೆಸಾರ್ಟು, ಹೋಮ್ ಸ್ಟೇಗಳು, ಸ್ವಿಮ್ಮಿಂಗ್ ಪೂಲ್ ಹೋಗುವ ಮೊದಲು ಎಚ್ಚರವಾಗಿರಿ. ಅಲ್ಲಿ ಯಾರಾದರೂ ಗಾಡಿದಾರ ನೋಡಿ, ಅಳತೆ ನೋಡಿ, ಇಲ್ಲ ಮಾಹಿತಿ ಇಲ್ಲ ಅಂದರೆ ದಯವಿಟ್ಟು ಮಾಹಿತಿ ಕೇಳಿ. ಇಲ್ಲ ಇದನ್ನ ಮತ್ತೆ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಕಳಿಸೋತ್ತಿಗೆ ದಯವಿಟ್ಟು ಮನೇಲಿ ಹೇಳಿ ಕಳಿಸಿ. ಈ ರೀತಿ ಎಲ್ಲಾದರೂ ಹೊರಗೆ ಹೋದಾಗ ವೀಕೆಂಡಿಗೆ ದಯವಿಟ್ಟು ಅವ್ರು ಯಾವ ರೀತಿ ಜಾಗೃತೆ ವಹಿಸ್ಬೇಕಂತೇಳಿ ತಾವು ಹೇಳಿ. ಇದು ಕೇವಲ ಜನಜಾಗೃತಿಗೋಸ್ಕರ. ಧನ್ಯವಾದ. ಈ ನೀರಲ್ಲಿ ನೀರಲ್ಲಿ ಬಿದ್ದಂಥ ವ್ಯಕ್ತಿಯನ್ನ ಏನು ರಕ್ಷಣೆ ಮಾಡ್ಲಿಕ್ಕೆ ಹೋಗುವಂಥವ್ರು ಇದ್ದಾರೆ, ಅಂದರೆ ಈಜು ಬರುವಂಥವ್ರು, ಈಜು ಬರಲಾರ್ದಂಥ ವ್ಯಕ್ತಿನ ರಕ್ಷಣೆ ಮಾಡಬೇಕಾದ್ರೆ ಅಥವಾ ನೀರಲ್ಲಿ ಬಿದ್ದಂಥವನ್ನ ರಕ್ಷಣೆ ಹೇಗೆ ಮಾಡ್ಬೇಕನ್ನುವಂಥದ್ದು ವಿಡಿಯೋನ ನೋಡುವ ಬನ್ನಿ. ಇವತ್ತು ಬೆಳಿಗ್ಗೆ ಇಲ್ಲಿ ಸೋಮೇಶ್ವರ ಇರೋದು ಒಂದು ರಿಸಾರ್ಟಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ. ಘಟನೆ ಪ್ರಕಾರ ಬೆಳಿಗ್ಗೆ 10 ಗಂಟೆಗೆ 3 ಜನ ಹುಡುಗಿಗಳು ಇಲ್ಲಿ ಈಜುಗೆ ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿದ್ದರು. ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ತ್ ಇತ್ತು, ಅಲ್ಲಿ ಒಬ್ಬಳು ಹುಡುಗಿಯನ್ನು ಸಿಕ್ಕಾಕೊಂಡ್ರು. ಅವಳಿಗೆ ಈಜು ಬರ್ತಿರ್ಲಿಲ್ಲ, ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರು ಹೋಗಿದ್ರು. ಆ್ಯಂಡ್ ದೆನ್ ಆ್ಯಕ್ಚುಲಿ 3 ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ. ದೆನ್ ಇಬ್ಬರಿಗೆ ಸೇವ್ ಮಾಡಲಿಕ್ಕೆ 3ನೇ ಹುಡುಗಿ ಹೋಗುವಾಗ 3 ಜನ ಅಲ್ಲಿ ಮುಗಿ ಇದು ಆಕ್ಸಿಡೆಂಟಲ್ ಟೌನಿಂಗಲ್ಲಿ ಡೆತ್ ಆಗಿದೆ. ಮೂಲತಃ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಚೆಕ್ ಇನ್ ಮಾಡಿದರು ಮತ್ತು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ಇವತ್ತು ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಘಟನೆ ಆಗಿದೆ. ಸಾಮಾನ್ಯವಾಗಿ ರಿಸಾರ್ಟ್ಸಲ್ಲಿ ಅಥವಾ ಯಾವುದು ಕಡೆ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಕೆಲವು ಕಂಡೀಷನ್ಸನ್ನು, ಮಿನಿಮಮ್ ಕಂಡೀಷನ್ಸ್ ಇರ್ತದೆ. ಸೇಫ್ಟಿ ಕಂಡೀಷನ್ಸ್, ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಇರಬೇಕು, ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು. ಇಲ್ಲಿ ಜಾಗದ ಪರಿಶೀಲನೆ ಮಾಡುವಾಗ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ. ಜೊತೆಗೆ ಡೆಪ್ತ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಇದು ಕೆಲವು ಲೆಪ್ಸಸ್ ನಮ್ಮ ಕೈ ಕಂಡು ಬರ್ತಾಯಿದೆ. ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು
ಆ್ಯಂಡ್ ಇಲ್ಲಿ ವೀಕೆಂಡ್ಗೆ ಬಂದಿದ್ದರು. ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ, ಎಲ್ಲರೂ ಈಗ ಬರ್ತಾರೆ. ಖಂಡಿತ ಇದು ಲೆಪ್ಸಸ್ ಇದೆ, ಯಾಕೆಂದರೆ CCTVಯಲ್ಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಬಟ್ ಸೇವ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಬಹುಶಃ ಒಳಗಡೆ ಯಾರು ಇರಲಿಕ್ಕೆ ಇಲ್ಲ ಅಥವಾ ಕೊಡ್ತಾ ಇರ್ಬೋದು, ಅದು ಈಗ ನೋಡಬೇಕು. ಥ್ಯಾಂಕ್ ಯು.